ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಈ ರೀತಿ ಕ್ರಾಫ್ಟ್ ಮಾಡೋದನ್ನು ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವ್ಲಾಗಲ್ಲಿ ನಿಮ್ಗೊಂದು ಒಳ್ಳೆ ಇನ್ಫಾರ್ಮೇಷನ್ ಮತ್ತು ಒಂದೊಳ್ಳೆ ಕ್ರಾಫ್ಟನ್ನು ಮಾಡಿ ತೋರಿಸ್ತೀನಿ. ಸೊ ನಾನು ಈ ಕ್ರಾಫ್ಟನ್ನೆಲ್ಲ ಯಾಕಪ್ಪ ಮಾಡ್ತಾಯಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಫುಲ್ಲು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ನೋಡ್ಬೋದು, ಈ ಕ್ರಾಫ್ಟೆಲ್ಲ ನಾನೇ ಮಾಡಿರೋದು. ಇಷ್ಟ ಆಗಿತ್ತು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಏನಕ್ಕಪ್ಪ ಈ ರೀತಿ ಮಾಡ್ತಾಯಿದ್ದೀನಿ ಅಂತಂದರೆ, ಯಾವಾಗಲೂ ನಮ್ಮ ಮನೆಯಲ್ಲಿ ಹೇಳೋದೊಂದೇ ಮಾತು, ತುಂಬ ದಪ್ಪ ಆಗ್ತಾಯಿದೆಯಾ ಇತ್ತೀಚೆಗೆ, ಮಧ್ಯಾಹ್ನ ಹೊತ್ತು ಮನೆಯಲ್ಲಿ ಮಲ್ಕೊಳ್ತಾ ಇರ್ತೀಯ, ಕೆಲಸ ಇನ್ನೇನು ಮಾಡಲ್ಲ, ಟಿ ವಿ ನೋಡ್ತೀಯಾ, ತಿಂತೀಯಾ, ಉಣ್ತೀಯಾ, ಮಲ್ಕೊಳ್ತೀಯಾ, ಇದೇ ನಿಮ್ಮದು ಕೆಲಸ ಆಗೋಗ್ಬಿಟ್ಟಿದೆ. ಏನಾದರೂ ಹೊಸ್ದಾಗಿ ಟ್ರೈ ಮಾಡು, ವರ್ಕೌಟ್ ಮಾಡು ಅಂತ ಯಾವಾಗಲೂ ಹೇಳ್ತಿರ್ತಾರೆ. ನಾನು ಡಯೆಟ್ಟು ಕೂಡ ಮಾಡ್ತೀನಿ, 2 ದಿವಸ ಮಾಡ್ತೀನಿ, 3ನೇ ದಿವಸಕ್ಕೆ ಕೈ ಬಿಟ್ಬಿಡ್ತೀನಿ. ಇದೇ ನನ್ನ ಅಭ್ಯಾಸ ಆಗೋಗ್ಬಿಟ್ಟಿದೆ. ಮನೇಲಿ ಇದ್ಕೊಂಡು ಏನು ಮಾಡ್ತೀಯಾ, ಮಧ್ಯಾಹ್ನ ಊಟ ಮಾಡ್ಕೊಂಡು ಚೆನ್ನಾಗಿ ಅಮ್ಮ ಮಗಳು ನಿದ್ದೆ ಹೊಡಿತಾ ಇರ್ತೀರಾ, ಅದಕ್ಕೆ ಅಂತ ಏನೇನೋ ಬೈತಾನೆ ಇರ್ತಾರೆ. ಅದಕ್ಕೋಸ್ಕರ ನಾನು ಅವ್ರು ಬೈದಿರೋದನ್ನೇ ಫುಲ್ಲು ಮೋಟಿವ್ ಆಗಿ ತೊಗೊಂಡು ಇವತ್ತು ಏನಾದರೂ ಆಗಲಿ ಇನ್ಮೇಲಿಂದ ನಾನು ಮಧ್ಯಾಹ್ನದ ಹೊತ್ತು ಮಲ್ಕೊಬಾರ್ದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟೆ. ನಾನು ಎಷ್ಟು ಅಂತ ಟಿ ವಿ ನೋಡೋದು, ಟಿ ವಿ ನೋಡ್ತಾ ನೋಡ್ತಾ ನನಗೂ ಕೂಡ ಕಣ್ಣೆಲ್ಲ ಮಂಜಾಗಕ್ಕೆ ಶುರು ಆಗ್ಬಿಡ್ತು. ಅದಕ್ಕೆ ಈ ರೀತಿ ಕ್ರಾಫ್ಟನ್ನು ಮಾಡೋಣ. ಹೇಗಿದ್ರು ನಾನು ತಿಂದುಬಿಟ್ಟಿರೋ ಪಿಸ್ತಾ ಸಿಪ್ಪೆ ಇತ್ತು, ಹಾಗೆ ಅಮೆಝಾನಿಂದ ಒಂದು ಆರ್ಡರ್ ಬಂದಿತ್ತು. ಸೊ ಅದ್ರ ಬಾಕ್ಸ್ ಕವರನ್ನು ಯೂಸ್ ಮಾಡಿಕೊಂಡು ಒಳ್ಳೆಯದೊಂದು ಕ್ರಾಫ್ಟ್ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಅದಕ್ಕೋಸ್ಕರ ಈ ರೀತಿ ಕ್ರಾಫ್ಟನ್ನು ರೆಡಿ ಮಾಡ್ತಾಯಿದ್ದೀನಿ. ಈ ಫೋಟೋಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಈ ಫೋಟೋಸ್ ಎಲ್ಲ ತುಂಬ ಹಳೆ ದಿನದ್ದು. ಮೇ ಬಿ 1 ಇಯರ್ ಆಯಿತು ಅನಿಸುತ್ತೆ ಈ ಫೋಟೋಸ್ನೆಲ್ಲ ತೊಗೊಂಡು. ನಾವು ಮಂತ್ರಾಲಯಕ್ಕೆ ಹೋದಾಗ ತೊಗೊಂಡಿರೋಂಥ ಫೋಟೋಸು. ಇದನ್ನೆಲ್ಲ ಹಾಗೆ ಬೀರಲ್ಲಿ ಇಟ್ಟಿದೆ, ಎಲ್ಲೂ ಹಾಕೋಕ್ಕಾಗ್ತಾ ಇರಲಿಲ್ಲ ಅಲ್ವಾ. ಅದಕ್ಕೋಸ್ಕರ ಈ ಫೋಟೋಗೆ ನಾನು ಕ್ರಾಫ್ಟ್ ಮಾಡಿದರೆ ಹೇಗಿರುತ್ತೆ ಅಂತ ಅಂದ್ಕೊಂಡು ಇವತ್ತು ಈ ಫೋಟೋಗೆ ಕ್ರಾಫ್ಟ್ ಮಾಡ್ತಾಯಿದ್ದೀನಿ. ಸೊ ಹಳೆ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಕ್ರಾಫ್ಟನ್ನು ರೆಡಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಈ ಕ್ರಾಫ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಫುಲ್ಲು ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡಿಬಿಡಿ. ಯಾವ ರೀತಿ ಮಾಡ್ತಾಯಿದ್ದೀನಿ ಏನು ಅಂದರೆ, ವೇಸ್ಟ್ ವಸ್ತುಗಳನ್ನೇ ಸಹ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು. ನಾನು ಈ ಕ್ರಾಫ್ಟ್ ಮಾಡೋದಕ್ಕೆ 1 ರೂಪಾಯಿ ಕೂಡ ನಾನು ಖರ್ಚು ಮಾಡಿಲ್ಲ. ನನ್ನ ಫ್ರೀ ಟೈಮಲ್ಲಿ ಇರೋ ಒಂದು ಒಳ್ಳೆ ಕ್ರಿಯೇಟಿವಿಟಿ ಆಚೆ ಬಂತು ಅಂತ ನನಗೊಂಥರ ಫೀಲ್ ಆಗ್ತಿದೆ. ಇನ್ಮೇಲೆ ಇದೇ ರೀತಿ ಏನನ್ನಾದರೂ ಪ್ರಯತ್ನ ಮಾಡ್ತಾನೇ ಇರಬೇಕು. ಸೊ ಆವಾಗಲಾದರೂ ನಾನು ಸ್ವಲ್ಪ ದಪ್ಪ ಆಗೋದಾದರೂ ಕಮ್ಮಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ವೇಸ್ಟ್ ವಸ್ತುಗಳಿಂದ ಮಾಡಿರೋ ಅಂಥದ್ದು. ಫೋಟೋ ಫ್ರೇಮ್ ಹೇಗಿರುತ್ತೆ ಅದೇ ರೀತಿ ಒಂದು ಲುಕ್ಕನ್ನು ಕೊಡ್ತಾಯಿದೆ. ಇದು ಫುಲ್ಲು ಫಿನಿಶ್ ಆದಮೇಲೆ ಇನ್ನೂ ಚೆನ್ನಾಗಿ ಲುಕ್ ಕೊಟ್ಟಿದೆ. ಸೊ ಫೋಟೋ ಮಾತ್ರ ಮಧ್ಯದಲ್ಲಿ ಕವರ್ ಇರೋದ್ರಿಂದ ಆ ರೀತಿ ಕಾಣಿಸಿದೆ ಅಷ್ಟೇ. ಬಟ್ಟು ಆ ಕಡೆ ಹೆಡ್ಜಲ್ಲಿ ಮಾಡಿರೋ ಫ್ರೇಮೆಲ್ಲ ಏನಿದೆ, ರಿಯಲ್ಲಾಗಿ ಫೋಟೋ ಫ್ರೇಮಿಗೆ ಯಾವ ರೀತಿ ಹೆಡ್ಜ್ ಮಾಡಿರ್ತಾರೆ ಅದೇ ರೀತಿ ಬಂದಿದೆ. ಸೊ ನಮ್ಮ ಮನೆಯವ್ರಿಗೆ ಈ ಒಂದು ಫೋಟೋ ಫ್ರೇಮ್ನ ತೋರಿಸಿದಾಗ ತುಂಬಾ ಖುಷಿಯಾಯಿತು ಅವ್ರಿಗೂ ಸಹ. ಅದಾದಮೇಲೆ ನೋಡ್ತಾ ಇರ್ಬೋದು, ನಾನು ಇಲ್ಲಿಗೆ ಪಿಸ್ತಾ ಸಿಪ್ಪೆ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಫ್ಲವರನ್ನು ಕೂಡ ಮಾಡ್ಕೊಂಡಿದ್ದೀನಿ. ಆ ಫ್ಲವರಂತೂ ಇನ್ನೂ ಹೆಚ್ಚಿಗೆ ಲುಕ್ಕನ್ನು ಕೊಟ್ಬಿಟ್ಟಿದೆ ನನಗಂತೂ. ಇದೇ ರೀತಿ ನಾನು ಇನ್ನೂ ಕೆಲವೊಂದು ಕ್ರಾಫ್ಟನ್ನೆಲ್ಲ ಮಾಡಿ ಇಟ್ಟಿದ್ದೀನಿ. ಟೈಮ್ ಇದ್ದಾಗ ಆ ಕ್ರಾಫ್ಟೆಲ್ಲ ಹೇಗೆ ಮಾಡಿದ್ದೀನಿ, ಹೇಗಿದೆ ಡಿಸೈನ್ ಅನ್ನೋದನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ನಿಮಗೇನಾದರೂ ಈ ಕ್ರಾಫ್ಟು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಕಮೆಂಟ್ ಮುಖಾಂತರ ಈ ಕ್ರಾಫ್ಟ್ ಹೇಗಿದೆ ಏನು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಓಕೆನಾ? ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ರಿಲೇಟೆಡ್ಗೆಲ್ಲ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಅವರು ಕೂಡ ನಮ್ಮ ಥರ ಹೌಸ್ ವೈಫ್ಗೆ ಸಪೋರ್ಟನ್ನು ಮಾಡಲಿ. ಓಕೆನಾ? ನೋಡ್ತಾ ಇರ್ಬೋದು ನಾನು ಮಾಡಿರೋಂಥ ಕ್ರಾಫ್ಟು ಹೇಗಿದೆ ಏನು ಅಂತ. ನನಗಂತೂ ಈ ಕ್ರಾಫ್ಟು ತುಂಬಾ ಇಷ್ಟ ಆಯಿತು. ನಾನು ಮಾಡಿರೋ ಫೋಟೋ ಫ್ರೇಮ್ ನಮ್ಮ ಮನೆಯಲ್ಲಿ ಒಂದು ಫೋಟೋ ಫ್ರೇಮ್ ಇರಲಿಲ್ಲ ಅಂತ ನಂಗೆ ಬೇಜಾರಾಗ್ತಿತ್ತು. ಸೊ ಇವಾಗ ನನಗೆ ತುಂಬ ಖುಷಿಯಾಗಿದೆ, ಏಕೆಂದರೆ ನಮ್ಮ ಮನೆಯಲ್ಲಿ ನಾನೇ ಮಾಡಿರೋದೊಂದು ಫೋಟೋ ಫ್ರೇಮ್ ಇದೆ ಅಂತ. ಹಾಗೆ ನಾನು ಮಾಡಿರೋ ಕ್ರಾಫ್ಟನ್ನೆಲ್ಲ ಒಂದು ವೀಡಿಯೋನು ಸಹ ಮಾಡ್ತೀನಿ, ಅದರದ್ದು ಸಪ್ರೇಟ್ ವ್ಲಾಗನ್ನು ಸಹ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಈ ವಿಡಿಯೋ ಮತ್ತು ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.